ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ ಜಿ ಕೆ ಕ್ಲಾಸಸ್. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾದರಿ ಉತ್ತರಗಳು ನೋಡಲಿ ಮಾಡೆಲ್ ಆನ್ಸರ್ಸ್ ಯಾವ ರೀತಿಯಾಗಿರ್ತದೆ ಅಂತಕ್ಕಂಥದ್ದು. ನಾಳೆ ನಡ್ತಕ್ಕಂಥ ಸಮಾಜಶಾಸ್ತ್ರದ ಉತ್ತರಗಳು ನಾವು ಯಾವ ರೀತಿಯಾಗಿ ಬರೀತಕ್ಕಂಥದ್ದು ಈಸಿಯಾಗಿರ್ತದೆ. ಯಾಕಪ್ಪ ಅಂತಂದರೆ ಮಾಡೆಲ್ ಪೇಪರ್ ನೋಡಿದಾಗ ಏನತ್ತಪ್ಪ ಅಂತಂದರೆ ನಮ್ಗೆ ಐಡಿಯಾ ಸಿಗ್ತದೆ ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ದು. ಯಾಕಂದರೆ ಇವೇ ಕ್ವಶನ್ಸ್ಗಳನ್ನು ರಿಪೀಟ್ ಆಗೋ ಚಾನ್ಸ್ನು ಭಾಳ ಇರ್ತದೆ. ಅದಕ್ಕಾಗಿ ಮಾಡೆಲ್ ಪೇಪರ್ ನೀವು ಯಾವಾಗ ಭೀ ಕ್ವಶನ್ ಪೇಪರ್ ವಿತ್ ಮಾಡೆಲ್ ಪೇಪರ್ ನೋಡ್ಕೊಂಡು ಹೋಗ್ಬೇಕು ನೀವು. ಓಕೆನಾ? ಫಸ್ಟ್ ನೋಡ್ರಿ, ಅಬ್ಜೆಕ್ಟಿವ್. ಸಾಮಾಜಿಕ ಸಂಬಂಧಗಳಲ್ಲಿ ಕಂಡುಬರುವ ಪರಿವರ್ತನೆ ಯಾವುದು ಅಂತ ಕೇಳಿದ್ರೆ ಸಾಮಾಜಿಕ ಬದಲಾವಣೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ನೋಡ್ರಿ, ಅನಿಯೋಜಿತ ಬದಲಾವಣೆಗೆ ಒಂದು ಉದಾಹರಣೆ ಯಾವುದಪ್ಪ ಅಂತಂದರೆ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಆಧುನೀಕರಣ, ಕೈಗಾರಿಕೆಗಳು. ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭೂಕಂಪಗಳು. ಭಾರತ ಸರ್ಕಾರ ಜನಸಂಖ್ಯೆಯನ್ನು ನಿಯಂತ್ರಿಸಲು ಜಾರಿಗೆ ತಂದ ಯೋಜನೆ ಯಾವುದಪ್ಪ ಅಂತಂತಂದರೆ ಕುಟುಂಬ ಕಲ್ಯಾಣ ಯೋಜನೆ. ಈ ವರ್ಷದಿಂದ ಜಾಗತೀಕರಣ, ಖಾಸಗೀಕರಣ ಹಾಗೂ ಉದಾರೀಕರಣ ನೀತಿಗಳಿಂದ ಆರ್ಥಿಕ ಅಸಮತೋಲನ ಹೆಚ್ಚಾಗಿದೆ. ಯಾವುದರಿಂದಪ್ಪ ಅಂತಂದರೆ 1900 ಯಾವ ವರ್ಷದಿಂದ ಅಂತ ಕೇಳಿದ್ರೆ 1992 ನೋಡ್ರಿ ಆನ್ಸರ್. ಬೌದ್ಧ ಧರ್ಮದ ಸ್ಥಾಪಕ ಯಾರಪ್ಪ ಅಂತಂದರೆ ಗೌತಮ್ ಬುದ್ಧ. ಬಿ ಇಸ್ ದ ರೈಟ್ ಆನ್ಸರ್. ಆರನೇ ಪ್ರಶ್ನೆ ನೋಡ್ರಿ, ಅಸ್ಪೃಶ್ಯತೆಯ ಆಚರಣೆ ಪಾಪ ಎಂದು ಹೇಳಿದರು ಯಾರಪ್ಪ ಅಂತಂದರೆ ಗಾಂಧೀಜಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಮೂಲಭೂತ ಬದಲಾವಣೆಗಳನ್ನು ತರುವ ಪ್ರಯತ್ನಗಳನ್ನು ಹೀಗೆಂದು ಕರೆಯುವರು. ಕ್ರಾಂತಿಕಾರಿ ಚಳುವಳಿಗಳು, ಬಂಡಾಯಗಳು, ದಂಗೆಗಳು, ಕ್ರಾಂತಿಗಳು. ಕ್ರಾಂತಿಕಾರಿ ಚಳುವಳಿಗಳು ಇಸ್ ದ ರೈಟ್ ಆನ್ಸರ್. ಆತ್ಮಾರಾಮ ಪಾಂಡುರಂಗರವರು ಪರಮಹಂಸ ಸಭೆಯನ್ನು ಹೀಗೆಂದು ಕರೆದರು. ಯಾವುದಪ್ಪ ಅಂದರೆ ಸತ್ಯ ಶೋಧಕ ಸಮಾಜ ಅಂತ ಕರೆದ್ರು. ನೆಕ್ಸ್ಟ್ ಏನಪ್ಪ ಅಂದ್ರೆ 9ನೇ ಪ್ರಶ್ನೆ, ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರಿನ ರಾಣಿ. ಕಿತ್ತೂರಿನ ರಾಣಿ ನೋಡ್ರಿ ಯಾರಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ರಾಣಿ ಚೆನ್ನಮ್ಮ. ಕೇಸರಿ ವೃತ್ತಪತ್ರಿಕೆಯನ್ನು ಪ್ರಕಟಿಸಿದವರು ಯಾರಪ್ಪ ಅಂತಂದರೆ ಬಾಲ್ ಗಂಗಾಧರ್ ತಿಲಕ್. ಯಾರು ಪ್ರಕಟ ಮಾಡಿದ್ರಪ್ಪ ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಬಿಟ್ ನೋಡ್ರಿ, ಎ ಪಟ್ಟಿ ಬಿ ಪಟ್ಟಿ ಯಾವ ರೀತಿಯಾಗಿ ಮ್ಯಾಚ್ ಮಾಡ್ತಕ್ಕಂಥದ್ದು ನೋಡ್ರಿ. ಎಲ್ಲದಕ್ಕೆ ಒಂದು ಏನಪ್ಪ ಅಂದರೆ ಒಂದೊಂದು ಮಾರ್ಕ್ಸ್ ಇರ್ತಾವೆ. ಇದಕ್ಕೆ ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಹೊಂದಿಸಿ ಉತ್ತರವನ್ನು ಅದರ ಕ್ರಮ ಅಕ್ಷರದೊಂದಿಗೆ ಬರೆಯಿರಿ ಎತ್ಗಳು. ಭಾರತದ ನವೋದಯದ ಪಿತಾಮಹ ಯಾರಪ್ಪ ಅಂದರೆ ರಾಜಾರಾಮ್ ಮೋಹನ್ ರಾಯ. ಬಾರ್ದೋಲಿ ಸತ್ಯಾಗ್ರಹ ಸರ್ದಾರ್ ಪಟೇಲ್. ವೇದಗಳಿಗೆ ಹಿಂತಿರುಗಿ ಅಂದರೆ ದಯಾನಂದ ಸರಸ್ವತಿ ಅದ. ಚಂಪಾರಣ್ಯ ಸತ್ಯಾಗ್ರಹ ಗಾಂಧೀಜಿ. ಚೀನಾದ ಕ್ರಾಂತಿಕಾರ ಮಾವು ಅಂತ ಬರ್ತಾರೆ ನೋಡ್ರಿ. ನೆಕ್ಸ್ಟ್ ಏನಪ್ಪ ಅಂದರೆ ಸಾಮಾಜಿಕ ಬದಲಾವಣೆ ಎಂದರೇನು? ಸಮಾಜದ ರಚನೆ ಮತ್ತು ಕಾರ್ಯಗಳಲ್ಲಿ ಕಂಡುಬರುವ ಬದಲಾವಣೆ ಸಾಮಾಜಿಕ ಬದಲಾವಣೆ. ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ಸ್ಗಳು. ಹದಿಮೂರನೇ ಪ್ರಶ್ನೆ ನೋಡ್ರಿ, ನಿಯೋಜಿತ ಬದಲಾವಣೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳ್ಯಾರ. ನಿಯೋಜಿತ ಬದಲಾವಣೆ ಒಂದು ಉದಾಹರಣೆ ಕೊಡಿ ಎಂದು ಮಾನವನ ಸಾಮಾಜಿಕ ಬದಲಾವಣೆ ದಿಕ್ಕನ್ನು ಯೋಜಿತ ಕಲ್ಪಗಳು. ಶಿಕ್ಷಣವು ಯಾವುದರ ಮೂಲ ಸಾಧನ ಅಂತಂದರೆ ಶಿಕ್ಷಣವು ಸಾಮಾಜಿಕ ಬದಲಾವಣೆ ತರಬಲ್ಲ ಅತ್ಯಂತ ಪ್ರಭಾವಶಾಲಿ ಮಾಧ್ಯಮವಾಗಿದೆ. ಪ್ರಾದೇಶಿಕ ಅಸಮತೋಲನ ಎಂದರೆ ಒಂದು ರಾಷ್ಟ್ರ ಅಥವಾ ರಾಜ್ಯದ ಎಲ್ಲ ಪ್ರದೇಶಗಳು ಸಮಾನವಾಗಿ ಅಭಿವೃದ್ಧಿ ಹೊಂದದೇ ಇರುವುದು. ಸಾಮಾಜಿಕ ಪರಿವರ್ತನೆಗೆ ಅಡ್ಡಿಯಾಗಿರುವ ಅಂಶ ಯಾವುದಪ್ಪ ಅಂದರೆ ಅನಕ್ಷರತೆಯು ಸಾಮಾಜಿಕ ಪರಿವರ್ತನೆಗೆ ಅಡ್ಡಿಯಾಗಿದೆ. ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರಪ್ಪ ಅಂತಂದರೆ GS ಗುರ್ರೆ. ಭಾರತೀಯ ಸಮಾಜದ ಅವಿಭಾಜ್ಯ ಅಂಗ ಯಾವುದಪ್ಪ ಅಂದರೆ ಜಾತಿ ಪದ್ಧತಿ. ಸಾಮಾಜಿಕ ಚಳವಳಿಯ ಮುಖ್ಯ ಗುರಿ ಏನಪ್ಪ ಅಂದರೆ ಸಾಮಾಜಿಕ ವ್ಯವಸ್ಥೆ ಒಂದರ ಸಾಂಸ್ಕೃತಿಕ ಅಥವಾ ಸಾಮಾಜಿಕ ಬದಲಾವಣೆಗೆ ಸಾಮಾಜಿಕ ಚಳವಳಿಯ ಮುಖ್ಯ ಗುರಿಯಾಗಿರ್ತದೆ. ಬ್ರಿಟಿಷ್ ಅಧಿಪತ್ಯದಲ್ಲಿ ಲಾರ್ಡ್ ಬೋರ್ಹರ್ನ್ ರವರಿಗೆ ಗುಲಾಮಗಿರಿಯನ್ನು ತೊಡೆದು ಹಾಕಲು ನೆರವಾದವರು ಯಾರಪ್ಪ ಅಂತಂದರೆ ರಾಜಾರಾಮ್ ಮೋಹನ್ ರಾಯ. ಸತಿ ಸಹಗಮನ ಪದ್ಧತಿ ಎಂದರೇನು?
ಸತಿ ಸಹಗಮನ ಪದ್ಧತಿ ಅಂತಂದರೆ ಪತಿಯ ಚಿತೆಯೊಂದಿಗೆ ಸತಿಯನ್ನು ಜೀವಂತವಾಗಿ ಸುಡುವುದು ಅಂತ ಕರೀತಾರೆ ಇದಕ್ಕೆ, ಹೌದಾ. ನೆಕ್ಸ್ಟ್ 22 SL ನಾಡಲ್ರವರ ಪ್ರಕಾರ ಬುಡಕಟ್ಟನ್ನು ವ್ಯಾಖ್ಯಾನಿಸಿ. ಭಾಷೆ, ಸಂಸ್ಕೃತಿ ಮತ್ತು ರಾಜಕೀಯದ ಎಲ್ಲೆಯನ್ನು ಹೊಂದಿರುವ ಸಮಾಜವನ್ನು ಬುಡಕಟ್ಟು ಎಂದು ಕರೆಯುತ್ತಾರೆ. ಗಿಡಮೂಲಿಕೆ ಔಷಧಿಗಳ ತಯಾರಿಕೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದವರು ಯಾರಪ್ಪ ಅಂದರೆ ಬುಡಕಟ್ಟು. ಈಗ ನೆಕ್ಸ್ಟ್ ಏನಪ್ಪ ಬ್ಲಾಕ್ ಪದ್ಧತಿ ಎಂದರೆ ಏನು? ಬ್ಲಾಕ್ ಪದ್ಧತಿ ಅಂದರೆ ಎದಕ್ಕೆ ಕರೀತಾರೆ ಅಂತಂದರೆ ಬುಡಕಟ್ಟು ಪ್ರದೇಶಗಳ ಸ್ಥಿತಿಗತಿಯನ್ನು ಸುಧಾರಿಸುವುದರ ಮೂಲಕ ಅಭಿವೃದ್ಧಿಯ ಪ್ರಕ್ರಿಯೆಯನ್ನು ಬುಡಕಟ್ಟುಗಳ ಪಾಲ್ಗೊಳ್ಳುವಂತೆ ಅನುವು ಮಾಡಿಕೊಡುವುದು. ದೂರದರ್ಶನದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಪ್ರಸಾರವಾಗುವ ಒಂದು ಕಾರ್ಯಕ್ರಮವನ್ನು ತಿಳಿಸಿ ಅಂದರೆ ಕೃಷಿ ದರ್ಶನ ಮತ್ತು ಇತರ ಕಾರ್ಯಕ್ರಮಗಳು. 26ನೇದು ಸಮೂಹ ಮಾಧ್ಯಮ ಎಂದರೇನು? ಮಾಹಿತಿ ಮತ್ತು ಜ್ಞಾನವನ್ನು ಒಬ್ಬರಿಂದ ಒಬ್ಬರಿಗೆ ವರ್ಗಾಯಿಸುವುದು. ನಿಯೋಜಿತ ಮತ್ತು ಅನಿಯೋಜಿತ ಬದಲಾವಣೆ ಇರುವ ವ್ಯತ್ಯಾಸವನ್ನು ಪಟ್ಟಿ ಮಾಡಿ. ನಿಯೋಜಿತ ಮಾನವನು ಸಾಮಾಜಿಕ ಬದಲಾವಣೆಯ ದಿಕ್ಕನ್ನು ಯೋಜಿತ ಪ್ರಕಲ್ಪಗಳ ಮೂಲಕ ನಿಯಂತ್ರಿಸುವುದು. ಅನಿಯೋಜಿತ ಅಂತಂದರೆ ಮಾನವನ ಕೈಮೀರಿ ನಿಸರ್ಗದಲ್ಲಿ ಉಂಟಾಗುವ ಬದಲಾವಣೆ. ಸಾಮಾಜಿಕ ಬದಲಾವಣೆಯ ಮೇಲೆ ಪ್ರಭಾವ ಬೀರುವ ಸಂಪರ್ಕ ಸಾಧನಗಳನ್ನು ಹೆಸರಿಸಿರಿ ಅಂದರೆ ಅಂಚೆ ಮತ್ತು ತಂತಿ, ದೂರವಾಣಿ, ದೂರದರ್ಶನ, ಮಿಂಚಿಂಚು, ಇಮೇಲ್, ಸೆಲ್ ಫೋನ್, ಅಂತರ್ಜಾಲ, ದೂರ ಶಿಕ್ಷಣ ಮಾಧ್ಯಮ. ಇವು ಸಾಮಾಜಿಕ ಬದಲಾವಣೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು. ನೆಕ್ಸ್ಟ್ ಏನಪ್ಪ ಅಂದರೆ 29ನೇ ನೋಡ್ರಿ, ಆರ್ಥಿಕ ಸಂಕಷ್ಟದಲ್ಲಿರುವವರು ಸಾಮಾಜಿಕ ಬದಲಾವಣೆ ವಿರೋಧಿಸಲು ಕಾರಣವೇನಪ್ಪ ಅಂದರೆ ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗಬಹುದು ಎಂಬ ಭಯದ ಕಾರಣದಿಂದ ತಿರಸ್ಕರಿಸುತ್ತಾರೆ. ಪಕ್ಕ ಆಹಾರ ಕಚ್ಚಾ ಆಹಾರಕ್ಕಿಂತ ವಿಭಿನ್ನವಾಗಿದೆ ಹೇಗೆ? ಪಕ್ಕ ಆಹಾರ ಎಂದರೆ ತುಪ್ಪದಿಂದ ತಯಾರಾದ ಆಹಾರವಾಗಿದೆ. ಕಚ್ಚಾ ಆಹಾರವೆಂದರೆ ನೀರಿನಿಂದ ತಯಾರಿಸಿದ ಆಹಾರವಾಗಿದೆ. 1856ರ ಹಿಂದೂ ಪುನರ್ವಿವಾಹ ಕಾಯ್ದೆಯ ಪಕ್ಕ ಆಹಾರ ಕಚ್ಚಾ ಆಹಾರಕ್ಕಿಂತ ವಿಭಿನ್ನವಾಗಿದೆ ಹೇಗೆ ಅಂದರೆ ಪಕ್ಕ ಆಹಾರ ಎಂದರೆ ತುಪ್ಪದಿಂದ ತಯಾರಾದ ಆಹಾರವಾಗಿದೆ. ಕಚ್ಚಾ ಆಹಾರವೆಂದರೆ ನೀರಿನಿಂದ ತಯಾರಿಸಿದ ಆಹಾರವಾಗಿದೆ. 1856ರ ಹಿಂದೂ ಪುನರ್ವಿವಾಹ ಕಾಯ್ದೆಯ ಪ್ರಮುಖ ಅಂಶಗಳನ್ನು ತಿಳಿಸಿ ಅಂದರೆ ವಿಧವೆಯರಿಗೆ ವಿವಾಹವಾಗುವ ಅವಕಾಶ ಕಲ್ಪಿಸಿತು. ಇದರಿಂದ ಭಾರತೀಯ ಜಾತಿ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗುವ ಲಕ್ಷಣಗಳು ತೋರಿದವು. ಕಬೀರ್ ಪಂಥೀಯರು ಸಮಾಜ ಸುಧಾರಿಸಲು ಹೇಗೆ ಪ್ರಯತ್ನಿಸಿದರು ಅಂತಂದರೆ ಜಾತಿ ಪದ್ಧತಿಯ ಖಂಡನೆ, ಅಸ್ಪೃಶ್ಯತೆ ಖಂಡನೆ, ಅರ್ಥವಿಲ್ಲದ ಅಭ್ಯಾಸಗಳ ಖಂಡನೆ, ಅಂಧಶ್ರದ್ಧೆ ಮತ್ತು ಸಂಪ್ರದಾಯಗಳ ಖಂಡನೆ, ಹಿಂದೂ ಮತ್ತು ಮುಸ್ಲಿಮರನ್ನು ಒಂದಾಗಿಸಲು ಶ್ರಮಿಸಿದರು. 33ನೇ ಪ್ರಶ್ನೆ ನೋಡ್ರಿ, ಸಾಮಾಜಿಕ ಚಳುವಳಿಯ ಉದ್ದೇಶಗಳನ್ನು ಪಟ್ಟಿ ಮಾಡಿ. ಅಧಿಕಾರ ಬದಲಾವಣೆ, ಮೌಲ್ಯ ಬದಲಾವಣೆ, ವ್ಯಕ್ತಿಗಳ ಭಾವನೆಗಳ ಹೇಳಿಕೆಗೆ ತರಬೇತಿ, ಬದಲಾವಣೆ ವಿರೋಧಿಸುವ ತರಬೇತಿ. ಮಹಿಳೆಯರ ಸಮಾನತೆಗೆ ಹೋರಾಡಿದ ಸಮಾಜ ಸುಧಾರಕರನ್ನು ಹೆಸರಿಸಿದರೆ ರಾಜಾರಾಮ್ ಮೋಹನ್ ರಾಯ. ನೆಕ್ಸ್ಟ್ ಯಾರಪ್ಪ ಅಂತಂದರೆ ಈಶ್ವರ್ಚಂದ್ರ ವಿದ್ಯಾಸಾಗರ್, ಸ್ವಾಮಿ ದಯಾನಂದ ಸರಸ್ವತಿ, ಸಿ ಕರ್ವೆ, ಸ್ವಾಮಿ ವಿವೇಕಾನಂದ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ. ಹಂಟರ್ ಶಿಕ್ಷಣ ಆಯೋಗವು ಮಹಿಳಾ ಶಿಕ್ಷಣಕ್ಕೆ ಹೇಗೆ ಪ್ರಾಮುಖ್ಯತೆ ನೀಡಿದೆ? ಮಹಿಳಾ ಶಿಕ್ಷಣಕ್ಕೆ ಬೆಂಬಲ ನೀಡಿತು. ಹೆಣ್ಣು ಮಕ್ಕಳಿಗೆ ಹೊಸ ಶಾಲೆಗಳನ್ನು ಪ್ರಾರಂಭಿಸಲು ಆದ್ಯತೆ ನೀಡಿತು. 12 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಶಾಲೆಗೆ ಆಕರ್ಷಿಸಲು ಮಹಿಳಾ ಅಧ್ಯಾಪಕಿಯರನ್ನು ನೇಮಕ ಮಾಡಿತು. ಕಲ್ಕತ್ತಾ, ಮದ್ರಾಸ್ ಹಾಗೂ ಮುಂಬೈ ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಉನ್ನತ ಶಿಕ್ಷಣದ ಅವಕಾಶಗಳನ್ನು ಕಲ್ಪಿಸಿಕೊಡಲಾಯಿತು. DN ಮಜುಂದಾರ್ ರವರ ಪ್ರಕಾರ ಬುಡಕಟ್ಟು ಜನಾಂಗ ಎಂದರೇನು? ಸಾಮಾನ್ಯವಾಗಿ ನಾಮಾಂಕಿತವನ್ನು ಹೊಂದಿರುವ ಸದಸ್ಯರು ಒಂದೇ ಭೌಗೋಳಿಕ ನೆಲೆಯಲ್ಲಿ ವಾಸಿಸುವ, ಒಂದೇ ಭಾಷೆಯನ್ನು ಮಾತನಾಡುವ ಹಾಗೂ ಉದ್ಯೋಗ ಮತ್ತು ವಿವಾಹಕ್ಕೆ ಸಂಬಂಧಿಸಿದ ಕೆಲವು ನಿಷೇಧಗಳನ್ನು ಪಾಲಿಸುವ ಕುಟುಂಬಗಳ ಸಮೂಹವೇ ಬುಡಕಟ್ಟು. ಭಾರತದಲ್ಲಿ ಬುಡಕಟ್ಟು ಜನಾಂಗದ ಅವನತಿಗೆ ಕಾರಣಗಳನ್ನು ತಿಳಿಸಿ. ಕೈಗಾರಿಕೀಕರಣ, ನಾಗರೀಕರಣ, ಆಧುನೀಕರಣ, ಪಾಶ್ಚಾತ್ಯೀಕರಣ. ಬುಡಕಟ್ಟು ಜನಾಂಗದ ಗುಣಲಕ್ಷಣಗಳನ್ನು ಹೆಸರಿಸಿದೆ ಅಂತಂದರೆ ನಿರ್ದಿಷ್ಟ ಹೆಸರು. ಭಾರತ ಒಂದೊಂದು ಬುಡಕಟ್ಟಿಗೆ ತಮ್ಮದೇ ಆದ ಒಂದೊಂದು ನಿರ್ದಿಷ್ಟ ಹೆಸರುಗಳಿವೆ. ಸಾಮಾನ್ಯ ಭಾಷೆ ಬುಡಕಟ್ಟುಗಳಲ್ಲಿ ತಮ್ಮದೇ ಆದ ಸ್ವಂತ ಭಾಷೆಯನ್ನು ಮಾತನಾಡುತ್ತಾರೆ. ಇವರ ಭಾಷೆ ಬೇರೆ ಸಾಮಾನ್ಯ ಭಾಷೆಗಳಿಗಿಂತ ಭಿನ್ನವಾಗಿರುತ್ತದೆ. ಸಮೂಹ ಮಾಧ್ಯಮದ 2 ಪ್ರಕಾರಗಳು ಯಾವಪ್ಪ ಅಂದರೆ ಮುದ್ರಣ ಮಾಧ್ಯಮ, ವೃತ್ತಪತ್ರಿಕೆಗಳು, ನಿಯತಕಾಲಿಕೆಗಳು, ಪುಸ್ತಕಗಳು. ವಿದ್ಯುನ್ಮಾನ ಮಾಧ್ಯಮ ಅಂದರೆ ರೇಡಿಯೋ, ಟೆಲಿವಿಷನ್, ಇಂಟರ್ನೆಟ್ ಇತ್ಯಾದಿ. ಸಮೂಹ ಮಾಧ್ಯಮವಾಗಿ ರೇಡಿಯೋ ಹೇಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ? 1920ರಲ್ಲಿ ಹ್ಯಾಮ್ ರೇಡಿಯೋ ಕ್ಲಬ್ ಸ್ಥಾಪಿತವಾಯಿತು. ಪ್ರಪಂಚದ 2ನೇ ಮಹಾಯುದ್ಧದ ಸಮಯದಲ್ಲಿ 1946ರ ರೇಡಿಯೋ ವ್ಯವಸ್ಥೆಯ ಪೂರ್ಣ ರೂಪವನ್ನು ಪಡೆಯಿತು. ಸರ್ವಾಧಿಕಾರದ ವಿರುದ್ಧ ಹೋರಾಡುವ ಸಲುವಾಗಿ ಮಿತ್ರ ರಾಷ್ಟ್ರಗಳ ಗುಂಪು ರೇಡಿಯೋವನ್ನು ಪರಿಣಾಮಕಾರಿಯಾಗಿ ಬೆಳೆಸಿದವು. ಭಾರತದಲ್ಲಿ ಇದನ್ನು ಬಳಸಲಾಯಿತು. 1952ರಲ್ಲಿ ಚಲನಚಿತ್ರ, ಗೀತೆ, ನಾಟಕಗಳನ್ನು ಪ್ರಸಾರ ಮಾಡಲಾಯಿತು. ರೇಡಿಯೋ ಜೀವನದ ಒಂದು ಅವಿಭಾಜ್ಯ ಅಂಗವಾಯಿತು. 41ನೇ ಪ್ರಶ್ನೆ ನೋಡ್ರಿ, ಸಾಮಾಜಿಕ ಬದಲಾವಣೆ ಸ್ವರೂಪವನ್ನು ವಿವರಿಸಿರಿ ಅಂತಂದರೆ ಸಾಮಾಜಿಕ ಬದಲಾವಣೆಯು ನಿರಂತರವಾದದ್ದು, ಸಾಮಾಜಿಕ ಬದಲಾವಣೆಯು ಸಾರ್ವತ್ರಿಕವಾದದ್ದು, ಮಾನವ ಸಂಬಂಧಗಳ ಬದಲಾವಣೆ, ಸಾಮಾಜಿಕ ಬದಲಾವಣೆಯ ರೂಪ ಮತ್ತು ಗತಿ ಬೇರೆಯಾಗಿರುತ್ತದೆ. ಸಾಮಾಜಿಕ ಬದಲಾವಣೆಯು ಅನಿಶ್ಚಿತ, ನಿಯೋಜಿತ ಮತ್ತು ಅನಿಯೋಜಿತ ಬದಲಾವಣೆ. ಸಾಮಾಜಿಕ ಬದಲಾವಣೆಯು ವಸ್ತುನಿಷ್ಠ ಕಲ್ಪನೆಯಾಗಿದೆ.
ಪುನರಾವರ್ತಿತ ಮತ್ತು ದೀರ್ಘಾವಧಿಯ ಪರಿವರ್ತನೆಗಳು. ಆರ್ಥಿಕ ಹಾಗೂ ಸಾಮಾಜಿಕ ಪ್ರಗತಿಯಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಿಗಿರುವ ಅಸಮಾನತೆ ಬಗ್ಗೆ ಬರೆಯಿರಿ. ಅದು ಯಾವಪ್ಪ ಅಂದರೆ ಗ್ರಾಮೀಣ ಬಗ್ಗೆ ಬರೀಬೇಕು. ಯಾವ ರೀತಿಯಾಗಿರ್ತಕ್ಕಂಥದ್ದು ನೋಡ್ರಿ ಇಲ್ಲಿ. ನಮ್ಮ ರೈತರು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಲಾಗುತ್ತಿಲ್ಲ. ನಮ್ಮ ರೈತರು ಸಂಕಷ್ಟಗಳಿಗೆ ಸಿಲುಕಿದ್ದಾರೆ. ಕೆಲಸಗಳನ್ನು ಹುಡುಕಿಕೊಂಡು ನಗರಕ್ಕೆ ವಲಸೆ ಹೋಗುತ್ತಿದ್ದಾರೆ. ನಗರಗಳಪ್ಪ ಅಂತಂದರೆ ನಗರದ ಜನರು ಯಾವುದೇ ರೀತಿಯ ಬದಲಾವಣೆಗೆ ವೇಗವಾಗಿ ಸ್ಪಂದಿಸುತ್ತಾರೆ. ಉದ್ಯೋಗಾವಕಾಶಗಳು ಹೆಚ್ಚಾಗಿರುತ್ತದೆ. ಕೈಗಾರೀಕರಣ, ವಿಜ್ಞಾನ, ತಂತ್ರಜ್ಞಾನವು ನಗರದ ಜನರ ಮೇಲೆ ಪ್ರಭಾವ ಬೀರುತ್ತದೆ. ಸಾಮಾಜಿಕ ಬದಲಾವಣೆಗೆ ಜಾತಿ ಎಂಬುದು ಹೇಗೆ ಅಡ್ಡಿಯಾಗಿದೆ ವಿವರಿಸಿ. ವಿವಾಹದ ಮೇಲಿನ ನಿರ್ಬಂಧವು ಜಾತಿ ವ್ಯವಸ್ಥೆಯ ಬುನಾದಿಯಾಗಿದೆ. ಧಾರ್ಮಿಕ ಮತ್ತು ಸಾಮಾಜಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಕೆಲವು ಜಾತಿಗಳನ್ನು ಅನರ್ಹವೆಂದು ಪರಿಗಣಿಸಲಾಗಿದೆ. ಉದ್ಯೋಗಗಳ ಮೇಲೆ ನಿರ್ಬಂಧಿತ ಆಯ್ಕೆಗಳಾಗಿವೆ. ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಅದೇ ಜಾತಿಯ ಆಧಾರಿತ ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿಸಬೇಕಾಗುತ್ತದೆ. ಮಹಿಳೆಯರ ಆಸ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ತಿಳಿಸಿ ಅಂತಂದರೆ ವಿವಾಹಿತ ಸ್ತ್ರೀಯರ ಆಸ್ತಿಯ ಕಾಯ್ದೆ 1874, ಹಿಂದೂ ಮಹಿಳೆಯರ ಆಸ್ತಿ ಹಕ್ಕಿನ ಶಾಸನ 1939, ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಸ್ತ್ರೀಯರ ಜೀವನದ ಮೇಲೆ ಪರಿಣಾಮ ಬೀರುವ ಅವರ ಸ್ಥಾನಮಾನಗಳನ್ನು ಉತ್ತಮಪಡಿಸಿಕೊಳ್ಳುವಂಥ ಕೆಲವು ಕಾನೂನುಗಳು ಜಾರಿಗೆ ಬಂದವು. ಬುಡಕಟ್ಟು ಜನಾಂಗದವರ ಉನ್ನತಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ಕೈಗೊಂಡಿರುವ ಕ್ರಮಗಳು ಯಾವಪ್ಪ ಅಂತಂದರೆ ಕರ್ನಾಟಕ ರಾಜ್ಯದ ಮಟ್ಟಿಗೆ ಹೇಳುವುದಾದರೆ ಬುಡಕಟ್ಟಿನ ಅಧ್ಯಯನಕ್ಕೆ ವಿಶೇಷ ಆಸಕ್ತಿ ವಹಿಸಿ ತನ್ನ ಅಧೀನದಲ್ಲಿ ಬರುವ ಅಂಗ ಸಂಸ್ಥೆಗಳಾದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಜನಪದ ಮತ್ತು ಯಕ್ಷಗಾನ ಅಕಾಡೆಮಿಯ, ಕನ್ನಡ ಪುಸ್ತಕ ಪ್ರಾಧಿಕಾರ ಇತ್ಯಾದಿ ಇಲಾಖೆಗಳ ಮೂಲಕ ಬುಡಕಟ್ಟು ಜನರ ಅಧ್ಯಯನಕ್ಕೆ ಪ್ರೋತ್ಸಾಹಿಸಿ ಪುಸ್ತಕ ಪ್ರಕಟಣೆಯನ್ನು ಮಾಡಿಕೊಟ್ಟಿದೆ. ಈ ಮೂಲಕ ಹೇಳಿದ ಇಲಾಖೆಗಳ ವತಿಯಿಂದ ಹಲವಾರು ಬುಡಕಟ್ಟು ಅಧ್ಯಯನಗಳ ಕುರಿತ ಪುಸ್ತಕಗಳು ಪ್ರಕಟವಾಗಿದೆ. 46ನೇ ಪ್ರಶ್ನೆ ನೋಡ್ರಿ. ಆಧುನಿಕ ಜೀವನದಲ್ಲಿ ಇಂಟರ್ನೆಟ್ನ ಉಪಯುಕ್ತತೆಯ ಬಗ್ಗೆ ಬರೆಯಿರಿ. ಇಂಟರ್ನೆಟ್ದ ಬಗ್ಗೆ ಏನಪ್ಪ ಅಂದರೆ ಕರ್ನಾಟಕದ ರಾಜಧಾನಿಯನ್ನು ಸಿಲಿಕಾನ್ ವ್ಯಾಲಿ ಎಂದು ಪ್ರಸಿದ್ಧ ಪಡೆದಿದೆ. ಕಂಪ್ಯೂಟರ್ ಬಳಕೆ ಪ್ರಪಂಚದಾದ್ಯಂತ ಎಲ್ಲ ರಂಗಗಳಲ್ಲಿಯೂ ಬಳಸಬಹುದು, ಸರ್ವಸಾಮಾನ್ಯವಾಗಿದೆ. ಭಾರತದಲ್ಲಿ ಸುಮಾರು 70 ಕೋಟಿ ಮೊಬೈಲ್ ಫೋನ್ ಬಳಕೆದಾರರಿದ್ದಾರೆ. ಮೊಬೈಲ್ ಫೋನುಗಳು ಅಭಿವೃದ್ಧಿ ಹೊಂದಿ ಇಂಟರ್ನೆಟ್, ಇಮೇಲ್, ಫೇಸ್ಬುಕ್, ವಾಟ್ಸಪ್ ಮೊದಲಾದವುಗಳ ಬಳಕೆಗೆ ಅನುಕೂಲಕರವಾಗಿದೆ. ಕಂಪ್ಯೂಟರ್ ಮತ್ತು ಮೊಬೈಲ್ ಪ್ರತಿದಿನ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ. ಜನರ ಜೀವನ ಶೈಲಿ, ಅಭಿವೃದ್ಧಿ, ಆಚಾರ ವಿಚಾರ, ಲೋಕ ರೂಢಿ, ಮೌಲ್ಯಗಳು, ಅಭಿಪ್ರಾಯಗಳ ಮೇಲೆ ಪ್ರಭಾವ ಬೀರಿ ಸಾಮಾಜಿಕ ಬದಲಾವಣೆಯನ್ನು ಉಂಟು ಮಾಡುತ್ತಿದೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಪಾತ್ರವನ್ನು ವಿವರಿಸಿರಿ ಅಂತ 4 ಮಾರ್ಕ್ಸ್ನ ಕೇಳ್ತಾರೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದವರು ಸಶಸ್ತ್ರ ಹೋರಾಟದಲ್ಲಿ ಇತಿಹಾಸ ಪ್ರಸಿದ್ಧರಾಗಿದ್ದಾರೆ. ಗಾಂಧೀಜಿಯವರ ನೇತೃತ್ವದಲ್ಲಿ ಮಹಿಳೆಯರು ಬಹುದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆ, ಮೆರವಣಿಗೆ, ಧರಣಿಗಳಲ್ಲಿ ಭಾಗವಹಿಸಿದರು. ಅನಿ ಬೆಸೆಂಟ್ ರವರು ಹೋಮ್ ರೂಲ್ ಲೀಗ್ ಚಳವಳಿಯನ್ನು ಸ್ತ್ರೀಯರ ಸಹಭಾಗಿತ್ವದಿಂದಲೇ ಸ್ವಾತಂತ್ರ್ಯ ಹೋರಾಟವನ್ನು 10ರಷ್ಟು ಬದಲಾವಾಗಿಸಿದರು. ಪ್ರಮುಖ ನಾಯಕರುಗಳಾದ ಸರೋಜಿನಿ ನಾಯ್ಡು, ಕಮಲಾದೇವಿ, ಚಟ್ಟೋಪಾಧ್ಯಾಯ, ವಿಜಯಲಕ್ಷ್ಮಿ ಪಂಡಿತ್, ಲೀಲಾದೇವಿ, ಮೂಸಿ ಮತ್ತು ಇತರರು ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟದಲ್ಲಿ ಮಹಿಳೆಯರು ಭಾಗವಹಿಸುವಂತೆ ಪ್ರೇರೇಪಿಸಿದರು. ಕರ್ನಲ್ ಲಕ್ಷ್ಮೀರವರು ಸುಭಾಷ್ ಚಂದ್ರ ಬೋಸ್ರವರ ಭಾರತದ ರಾಷ್ಟ್ರೀಯ ಸೈನ್ಯದ ಮಹಿಳಾ ಘಟಕವನ್ನು ಸಂಘಟಿಸಿದರು. ಇದೇನಪ್ಪ ಅಂತಂದರೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು. ನಾಳೆ ಬರ್ತಕ್ಕಂಥ ಇವೆಲ್ಲ ಪ್ರಶ್ನೆಗಳು ನೋಡ್ಕೊರೋ ಟೈಮ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ವಿಡಿಯೋನ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ತಾ ಇದ್ರಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.